14 ವರ್ಷ ಮಡ್ಕೊಂಡು ಕುವೈತ್ ಬ್ಯಾಂಕ್ ಅಲ್ಲಿ ಅದನ್ನ ಅಡಮಾನ ಇಟ್ಟು ಯಾವುದೇ ಇಂಡಸ್ಟ್ರಿ ಮಾಡಿದಿರ ರಾಜೀವ್ ಚಂದ್ರಶೇಖರ್ ಮಾವ ಬಿಪಿಎಲ್ ಕಂಪನಿ ಓನರ್ 150 ಎಕರೆನ ಮಾರುತಿ ಸುಜುಕಿ ಅವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಿ ಮಾರಾಟ ಮಾಡ್ತಾನೆ. ಅದಕ್ಕೆ ಪರ್ಮಿಷನ್ ಇದೇ ಬಿಜೆಪಿ ಸರ್ಕಾರದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೊಟ್ಟಿದ್ದಾನೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರೈತರಿಗೆ 6 ಕಾಸು 3 ಕಾಸು ಕೊಟ್ಟು ಲ್ಯಾಂಡ್ ಅನ್ನ ಕಿತ್ಕೊಂಡು ಇಂಡಸ್ಟ್ರಿ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಇಂತ ವ್ಯಕ್ತಿಗಳಿಗೆ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ಸ್ಕ್ಯಾಮ್ ಅಲ್ವಾ, ಅಪರಾಧ ಅಲ್ವಾ? ಕರ್ನಾಟಕದಲ್ಲಿ ಬಾಗಲಕೋಟೆನಲ್ಲಿ ಕೆಡಿಬಿ 3 ಕಡೆ ಲ್ಯಾಂಡ್ ಬ್ಯಾಂಕ್ ಇದೆ. ಬೆಂಗಳೂರು ಅರ್ಬನ್ 16 ಕಡೆ, ಬೆಂಗಳೂರು ಅರ್ಬನ್ ಅಲ್ಲಿ 16 ಕಡೆ ಮಾಡ್ಕೊಂಡಿದ್ದಾರೆ. ಬೆಳಗಾವಿನಲ್ಲಿ 8 ಕಡೆ ಕೆಡಿಬಿ ಲ್ಯಾಂಡ್ ಎಸ್ಟಾಬ್ಲಿಷ್ಮೆಂಟ್ ಲ್ಯಾಂಡ್ ಬ್ಯಾಂಕ್ಸ್ ಗಳಿದೆ. ಬೀದರ್ ಅಲ್ಲಿ, ಬಳ್ಳಾರಿನಲ್ಲಿ 9 ಕಡೆ ಏನೋ ಇಂಡಸ್ಟ್ರಿಯಲ್ ಲ್ಯಾಂಡ್ ಇಂಡಸ್ಟ್ರಿಗೋಸ್ಕರ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಬೀದರ್ ಅಲ್ಲಿ 8 ಕಡೆ ಕೆಡಿಬಿ ಅಕ್ವೈರ್ ಮಾಡ್ಕೊಂಡಿದೆ. ವಿಜಯಪುರ 7 ಕಡೆ ಏನೋ ಕೆಡಿಬಿ ಅಕ್ವೈರ್ ಮಾಡ್ಕೊಂಡಿದೆ. ಚಾಮರಾಜನಗರ 2 ಕಡೆ ಕೆಡಿಬಿ ಅಕ್ವೈರ್ ಮಾಡ್ಕೊಂಡಿದೆ. ಚಿಕ್ಕಬಳ್ಳಾಪುರ 6 ಪ್ರಾಜೆಕ್ಟ್ ಕೆಡಿಬಿದು. ಚಿಕ್ಕಮಂಗಳೂರು 3 ಪ್ರಾಜೆಕ್ಟ್, ಚಿತ್ರದುರ್ಗ 3 ಪ್ರಾಜೆಕ್ಟ್, ದಕ್ಷಿಣ ಕನ್ನಡ 8 ಕಡೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಧಾರವಾಡ 16 ಕಡೆ ಧಾರವಾಡದಲ್ಲಿ ಕೆಡಿಬಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಗದಗಲ್ಲಿ 1 ಜಾಗದಲ್ಲಿ ಕೆಡಿಬಿ ಅಕ್ವೈರ್ ಮಾಡಿದೆ. ಹಾಸನದಲ್ಲಿ ದೇವೇಗೌಡರ ಜಾಗ 10 ಕಡೆ ಕೆಡಿಬಿ